ಸ್ವಾಮಿ ಕರಗಚ್ಚ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ. ಇಲ್ಲಿ ಒಂದು ರೀತಿಯಲ್ಲಿ ಏನಂದರೆ ನೋಡಿ, ಪರಿಸ್ಥಿತಿಗಳು ಕರೆಕ್ಟ್ ಇಲ್ಲದೆ ಇರ್ಬೋದು, ಅಥವಾ ಟೆನ್ಷನಲ್ಲಿ ನೀವು ಕೂಡ ಇರ್ಬೋದು, ಅವ್ರು ಕೂಡ ಇರ್ಬೋದು. ಬಟ್ ನಿಮ್ಮಿಬ್ಬರ ಮೇಲೆ ಒಬ್ರಿಗೊಬ್ರಿಗೆ ನಂಬಿಕೆ ಇರಬೇಕಾಗುತ್ತೆ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮರೆತು ಬಿಟ್ಟ ಥರ ಇರಬಹುದು, ಅಥವಾ ಸರಿಯಾಗಿ ಮಾತನಾಡದೇ ಇರ್ಬೋದು. ಬಟ್ ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಇಲ್ಲಿ ಒಂದು ರೀತಿ ನೆಗೆಟಿವ್ ಎನರ್ಜಿ ಥರ ಇದ್ರೂ ನೀವು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡ್ಬೋದು. ಅಂದರೆ ಇವಾಗ ಆಗಿ ಹೋಗಿರುವಂತಹ ಘಟನೆಗಳು ಅಥವಾ ಕೆಲವೊಂದು ಸಮಯ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮಾತುಗಳು ನಿಮಗೆ ಕೈ ಅನಿಸಿರ್ಬೋದು, ಮನಸ್ಸಿಗೆ ನೋವು ಕೊಟ್ಟಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಕೂಡ ಸಮಸ್ಯೆ ಆಗಿರ್ಬೋದು. ಅದನ್ನೆಲ್ಲ ಮರ್ತು ಬಿಡಿ. ಡಿವೈನ್ ಅಂದರೆ ಯೂನಿವರ್ಸಿಗೆ ಅದನ್ನೊಂದು ಸರೆಂಡರ್ ಮಾಡಿಬಿಡಿ. ಡಿವೈನ್ ಜೊತೆ ಕನೆಕ್ಟ್ ಆಗಿ, ಡಿವೈನ್ ಅಂದರೆ ನೀವು ನಂಬುವಂತಹ ದೇವರಿರ್ಬೋದು, ಅಥವಾ ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಇರ್ಬೋದು. ಸೊ ಯಾರನ್ನು ಆರಾಧಿಸ್ತೀರಾ, ಗುರುಗಳಿರ್ಬೋದು, ಪ್ರಾರ್ಥನೆಯನ್ನು ಮಾಡಿ. ಮತ್ತು ಏನೇ ಒಂದು ತಪ್ಪಾಗಿದ್ದರೂ ಅದಕ್ಕೆ ಒಂದು ಕ್ಷಮೆಯನ್ನು ಕೇಳಿಕೊಂಡು, ಸೊ ಲೈಫಲ್ಲಿ ಇನ್ಮೇಲೆ ಇಂತಹ ಒಂದು ತಪ್ಪುಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಬಾರ್ದು. ನನ್ನ ಲೈಫಲ್ಲಿ ನನ್ನ ವ್ಯಕ್ತಿ ನನ್ನ ಕಡೆ ಆಕರ್ಷಣೆ ಆಗಬೇಕು ಅಂತ ಒಂದು ಪ್ರಾರ್ಥನೆಯನ್ನು ದಿನನಿತ್ಯದಲ್ಲಿ ಮಾಡ್ಕೊಳ್ತಾ ಬನ್ನಿ. ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ. ಹಾಗೆಯೇ ಇಲ್ಲಿ ನೋಡಿ, ಯಾರೋ ಏನು ಹೇಳಿದ್ರು, ಥರ್ಡ್ ಪಾರ್ಟಿಗೆ ತುಂಬ ಮಹತ್ವವನ್ನು ಕೊಡಬೇಡಿ. ನೀವು ಕೂಡ ಹಾಗೆಯೇ ಥರ್ಡ್ ಪಾರ್ಟಿಯಿಂದಾಗಿ ಸಂಬಂಧದಲ್ಲಿ ಕೆಲವೊಂದು ಬಿರುಕುಗಳು ಬರ್ತಾ ಉಂಟು ಅಥವಾ ಬಂದಿರಬಹುದು. ಅದು ಸದ್ಯದಲ್ಲೇ ಕ್ಲಿಯರ್ ಆಗುತ್ತೆ. ಹಾಗೆಯೇ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ಬೋದು. ನಿಮ್ಮ ವಿಷಯ ಮನೆಯವರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಾಗಿರಬಹುದು. ಅಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುವಂತಹ ಸಮಯ ಸಂದರ್ಭಗಳು ಬಂದಿರ್ಬೋದು. ಕೆಲವೊಂದು ಕಾರ್ಮಿಕ್ ಲೆಸನನ್ನು ಅಥವಾ ಕಾರ್ಮಿಕ್ ಅಂತ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಸೊ ಅಲ್ಲಿ ನಮಗೆ ಪಾಸಿಟಿವ್ ಆಗಿರುವಂಥ ರಿಸಲ್ಟನ್ನು ಆಕರ್ಷಣೆ ಮಾಡಬಹುದು. ಬಟ್ ಅಲ್ಲಿ ನಮಗೆ ಕೆಲವೊಂದು ನೋವುಗಳಾಗುತ್ತೆ. ಕೆಲವೊಂದು ಅಂದರೆ ನೀವು ತಪ್ಪು ಮಾಡಿಲ್ಲ, ನಿಮ್ಮದೇ ತಪ್ಪು ಅನ್ನೋ ಥರ ಪ್ರತಿಬಿಂಬಿತವಾಗುತ್ತೆ. ಎಲ್ಲರೂ ನಿಮ್ಮ ಕಡೆನೇ ಪಾಯಿಂಟ್ ಮಾಡಿ, ನೀನು ಮಾಡಿದ್ದು ತಪ್ಪು, ನಿನ್ನಿಂದಲೇ ಈ ಪರಿಸ್ಥಿತಿ, ನಿನ್ನಿಂದಲೇ ಈ ಥರ ಆದದ್ದು. ಅಂದರೆ ನೀವು ಎಲೋನ್ ಆಗಿಬಿಡ್ತೀರಾ, ಒಬ್ಬರೇ ಆಗಿಬಿಡ್ತೀರಾ. ಯಾರು ಇರಲ್ಲ ನಿಮ್ಮ ಸಪೋರ್ಟಿಗೆ. ನೀವು ಇಷ್ಟಪಟ್ಟಂತಹ ನಿಮ್ಮ ಹುಡುಗ ಇರಲ್ಲ, ಹುಡುಗಿ ಇರಲ್ಲ, ಫ್ರೆಂಡ್ಸ್ ಸರ್ಕಲ್ ಇರಲ್ಲ, ಯಾರು ಇರಲ್ಲ. ಪೇರೆಂಟ್ಸ್ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲರೂ ನಿಮ್ಮನ್ನು ಒಂದು ರೀತಿಯಲ್ಲಿ ಸಿಚುವೇಶನ್ ಕೆಲವರಿಗೆ ಆಗಿರ್ಬೋದು. ಹೌದಲ್ವಾ ಹೇಳಿ? ಈ ಪರಿಸ್ಥಿತಿಯಲ್ಲಿ ನೀವು ಇರಬಹುದು, ಕೆಲವರಿಗೆ ಈಗಾಗಲೇ ಆಗಿರ್ಬೋದು. ಸೊ ಅಂದರೆ ಇದು ನಿಮ್ಮ ಲೈಫಲ್ಲಿ ಒಂದು ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟಿಗೆ ಇದು ರೆಡಿ ಮಾಡ್ತಾ ಉಂಟು ನಿಮ್ಮನ್ನು. ಸೊ ಈ ಸಮಯದಲ್ಲಿ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು. ಮನಸ್ಸಿನ ಮಾತನ್ನು ಕೇಳಿ ತಪ್ಪು ನಿರ್ಧಾರವನ್ನು ತಗೊಳ್ಳೋದಲ್ಲ. ಅಥವಾ ಯಾರು ಇವಾಗ ನೋಡಿ, ನಿಮ್ಮ ಸಮಸ್ಯೆ ಬಂದಾಗ ಬೇರೆಯವರನ್ನು ಜಡ್ಜ್ ಮಾಡಲಿಕ್ಕೆ ಬಿಡಬೇಡಿ. ನಿಮ್ಮ ಮನಸ್ಸಿನ ಮಾತಿಗೆ ಕೆಲವು ಸಲ ನೀವು ಬೇರೆಯವರ ಮಾತನ್ನು ಕೇಳ್ತೀರಾ. ಸೊ ನೀವು ಸರಿಯಾಗಿದ್ದೀರಾ, ಸರಿ ಮಾರ್ಗದಲ್ಲಿದ್ದೀರಾ, ಸರಿ ದಾರಿಯಲ್ಲಿದ್ದೀರಾ. ಸೊ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಸಿಕ್ಕಿರುತ್ತೆ. ಡಿವೈನ್ ಏಂಜಲ್ಸ್ ಇರ್ಬೋದು, ನೀವು ನಂಬುವಂತಹ ಶಕ್ತಿಗಳಿರ್ಬೋದು, ದೇವರಿರ್ಬೋದು, ನಿಮಗೆ ಅವರನ್ನು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ನೀನು ತಪ್ಪು ಮಾಡಿಲ್ಲ, ಸೊ ನೀವು ಕರೆಕ್ಟ್ ದಾರಿಯಲ್ಲಿ ಇದ್ದೀರಾ. ಯಾರೇ ಏನು ಹೇಳಿದ್ರು ನೀವು ಅದರ ಬಗ್ಗೆ ಆಲೋಚನೆ ಮಾಡಬೇಡಿ. ಪಾಸಿಟಿವ್ ಆಗಿರಿ. ನಿಮ್ಮದು ಏನು ಕರ್ಮ, ಕರ್ತವ್ಯ, ಕೆಲಸ ಅನ್ನೋದು ಏನುಂಟು ಅದರ ಕಡೆ ಫೋಕಸ್ ಮಾಡಿ. ನಿಮ್ಮ ಫ್ಯೂಚರ್ ಕಡೆ ಫೋಕಸ್ ಮಾಡಿ. ಸೊ ಯಾರು ಕೂಡ ನಿಮ್ಮ ಕಷ್ಟಕ್ಕೆ ಬರಲ್ಲ. ನಿಮಗೆ ಸಮಸ್ಯೆ ಅದು, ನಿಮಗೆ ಏನಾದರೂ ನೋವಾದರೆ ಅದನ್ನು ನೀವೇ ಅನುಭವಿಸ್ಬೇಕು ಅಲ್ವಾ? ಸೊ ಹಾಗಾಗಿ ಯಾರೋ ಏನೋ ಹೇಳಿದರು, ಸೊ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ. ಪಾಸಿಟಿವ್ ಆಗಿರಿ. ನಾನೇನು ಹೇಳ್ತಾ ಇದ್ದೇನೆ ಅಂತ ನಿಮಗೆ ಅರ್ಥ ಆಗ್ತಾ ಉಂಟು ಅಂತ ಅಂದ್ಕೊಳ್ತೇನೆ. ನೀವು ಹೇಳ್ಬೋದು, ಅಕ್ಕನಿಗೇನು ಅರ್ಥ ಆಗಲ್ಲ, ಅಕ್ಕ ಈ ಸಿಚುವೇಷನಲ್ಲಿ ಪಾಸಿಟಿವ್ ಆಗಿರಿ, ಹೆಂಗೆ ಇರೋದು? ಸೊ ನಾನು ನಿಮಗೆ ಧೈರ್ಯ ಕೊಡ್ತೇನೆ, ನಾನು ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮ್ಮ ಇಷ್ಟ ದೇವರ ಅನುಗ್ರಹ ಉಂಟು. ಸೊ ಹಾಗಾಗಿ ಮತ್ತಿಲ್ಲಿ ಕೆಲವೊಂದು ಸಂದರ್ಭಗಳು ನಿಮಗೆ ತುಂಬ ಮನಸ್ಸಿಗೆ ನೋವು ಕೊಡ್ತಾ ಇರ್ಬೋದು. ನೀವು ಒಬ್ಬರೇ ಅಂತ ಅನಿಸ್ಬೋದು. ಬಟ್ ನೀವು ಒಬ್ಬರೇ ಇಲ್ಲ, ನಿಮ್ಮ ಜೊತೆ ಡಿವೈನ್ ಏಂಜಲ್ಸ್ ಇದ್ದಾರೆ. ನೀವು ನಂಬುವಂತಹ ಶಕ್ತಿಗಳುಂಟು. ಹಾಗೆಯೇ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಅಕ್ಕನಾಗಿ ಧೈರ್ಯವಾಗಿರಿ. ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ, ತಪ್ಪು ಆಲೋಚನೆಯನ್ನು ಮಾಡಬೇಡಿ. ಕೆಲವರಿಗೆ ಇಲ್ಲಿ ಇಷ್ಟ ಇಲ್ಲದೆ ಇರುವಂತಹ ಮದುವೆಗೆ ಪ್ರಯತ್ನ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ವ್ಯಕ್ತಿಯಿಂದ ನಿಮ್ಮನ್ನು ದೂರ ಮಾಡಲಿಕ್ಕೆ ನೋಡ್ತಾ ಇರಬಹುದು, ಅಥವಾ ನಿಮ್ಮ ವ್ಯಕ್ತಿಯೇ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇರಬಹುದು. ಬಟ್ ಸಿಚುವೇಶನ್ 100% ಇಂಪ್ರೂವ್ಮೆಂಟ್ ಆಗುತ್ತೆ. ಖಂಡಿತವಾಗಿ ಇಲ್ಲಿ ಒಂದು ಹೊಸ ಹೋಪನ್ನು ಇಟ್ಕೊಳ್ಬೋದು ನೀವು. ಹಾಗಾಗಿ ಏನೇ ಬಂದರೂ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ನೋಡಿ. ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅಂತ ನಿರ್ಧಾರವನ್ನು ನೀವು ಮಾಡ್ತೀರಾ. ಸೊ ಬೇರೆಯವರಿಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಬಿಟ್ಟಾಗ ಅಲ್ಲಿ ತಪ್ಪಾಗುವಂತಹ ಸಾಧ್ಯತೆಗಳಿರುತ್ತೆ.
ಹಾಗಾಗಿ ನೋಡಿ, ಸಮಾಧಾನದಿಂದ ನೀವು ಇರಬೇಕಾಗುತ್ತೆ. ತಪ್ಪು ನಿರ್ಧಾರಗಳನ್ನು, ತಪ್ಪು ಆಲೋಚನೆಗಳನ್ನು, ಅತಿಯಾಗಿ ಕಣ್ಣೀರು ಹಾಕೋದು ಕೂಡ ಬೇಡ. ಮತ್ತು ನಾನು ನೋಡಿ ಪ್ರತಿ ಸಲ ಹೇಳ್ತೇನೆ ನಿಮಗೆ, ಕಪ್ಪು ಡ್ರೆಸ್ಸನ್ನು ಅವಾಯ್ಡ್ ಮಾಡಿ. ಏನಕ್ಕೆ ಹೇಳ್ತೇನೆ? ಸೊ ನೀವು ಹೇಳ್ಬೋದು, ಕಪ್ಪು ಮೇನ್ ನನ್ನ ಜೊತೆ ಇರೋದೇ ಕಪ್ಪು, ಸೊ ನಿಮ್ಮ ಹುಡುಗನನ್ನು ಮೀಟ್ ಆಗುವಾಗ ಕಪ್ಪು ಡ್ರೆಸ್ ಹಾಕಬೇಡಿ, ಅಥವಾ ಹುಡುಗಿಯನ್ನು ಮೀಟ್ ಆಗುವಾಗ ಕಪ್ಪು ಡ್ರೆಸ್ ಹಾಕಬೇಡಿ. ಮತ್ತು ಮೇಯ್ನಾಗಿ ನೀವು ಕಪ್ಪನ್ನು ಅವಾಯ್ಡ್ ಮಾಡಿ. ಮತ್ತು ಜಾಸ್ತಿ ಅಂದರೆ ಪ್ಯಾಂಟು ಕೂಡ ಕಪ್ಪು, ಟಿ ಶರ್ಟ್ ಕೂಡ ಕಪ್ಪು, ಫುಲ್ಲು ಬ್ಲ್ಯಾಕ್ ಚೂಡಿದಾರ್, ಬ್ಲ್ಯಾಕ್ ಸಲ್ವಾರ್ ಅದನ್ನು ಹಾಕಬೇಡಿ. ಆಫ್ಟರ್ ಮ್ಯಾರೇಜ್ ಓಕೆ, ಇದು ಅಷ್ಟು ಪ್ರಭಾವ ಬೀರಲ್ಲ. ಬಟ್ ಹಾಕ್ಕೊಳ್ಬಾರ್ದು. ಬಟ್ ಜಾಸ್ತಿ ಹೆಣ್ಮಕ್ಳು ಕಪ್ಪನ್ನೇ ಡ್ರೆಸ್ಸನ್ನು ಯೂಸ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ ನನ್ನ ಏನಿದ್ದಾರೆ ಕ್ಲೈಂಟ್ಸ್ ಅವ್ರಿಗೆ ಹೇಳ್ತೇನೆ ಕಪ್ಪನ್ನು ಅವಾಯ್ಡ್ ಮಾಡಿ ಅಂತ. ಸೊ ನಿಮಗೂ ಹೇಳ್ತೇನೆ, ಕಪ್ಪು ಡ್ರೆಸ್ಸನ್ನು ಅವಾಯ್ಡ್ ಮಾಡಿ ಆದಷ್ಟು. ಮದುವೆಗೆ ಒಂದು ರೀತಿಯಲ್ಲಿ ಅಡೆತಡೆಗಳು ಬರುತ್ತೆ, ಹಾಗೆಯೇ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡುತ್ತೆ. ಸ್ವಲ್ಪ ಇದು ಚಿಕ್ಕ ಸಣ್ಣ ಸಣ್ಣ ಬದಲಾವಣೆಯನ್ನು ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಟ್ರಾಕ್ಷನ್ ಆಗ್ತಾ ಉಂಟು. ಸೊ ಹಾಗಾಗಿ ಖುಷಿಯಾಗಿರಿ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಕ್ಲೀಮ್ ಅನ್ನೋ ಒಂದು ಮಂತ್ರ ಇರ್ಬೋದು, ಅಥವಾ 444 ಅನ್ನೋ ಒಂದು ಡಿವೈನ್ ಸಂಕೇತ ಇರ್ಬೋದು. ಟೈಮ್ ಸಿಕ್ಕಾಗ 1 ನಿಮಿಷ ಹೇಳ್ತೀರಾ, 1 ಸೆಕೆಂಡ್ ಹೇಳ್ತೀರಾ, ನಿಮ್ಮ ಇಷ್ಟ. 5 ನಿಮಿಷ ಹೇಳ್ತೀರಾ, 5 ಸೆಕೆಂಡ್ ಹೇಳ್ತೀರಾ, ನಿಮಗೆ ಬಿಟ್ಟದ್ದು. ಇದನ್ನೊಂದು ಜಪ ಮಾಡಿ, ಕ್ಲೀಮ್ ಅಥವಾ 444 ಇದನ್ನು ಖಂಡಿತವಾಗಿ ಒಂದು ಬದಲಾವಣೆಯನ್ನು ನೋಡ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಏನೇ ಒಂದು ವಿಷಯ ಇದನ್ನು ನನ್ನ ಜೊತೆ ಶೇರ್ ಮಾಡಿ, ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೆಯೇ ಈ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ, ಯಾರಿಗಾದ್ರು ಬೇಕಿದ್ದರೆ ಪರ್ಚೇಸ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಇದು ಕ್ರಿಸ್ಟಲ್, ಸೊ ಹಾಗಾಗಿ ಇದನ್ನು ಯಾರು ಬೇಕಿದ್ರು ಹಾಕ್ಕೊಳ್ಬೋದು. ಇದನ್ನು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ತಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ. ಹಾಗೇನೆ ನೈಟ್ ಮಲಗುವಾಗ ತೆಗೆದಿಟ್ಟು ಮಲಗಿ. ಮತ್ತು ಇದು ಜಮ್ ಸ್ಟೋನ್ ಅಲ್ಲ, ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ನಿಮಗೆ ಅಂದರೆ ನೆಗೆಟಿವ್ ಆಗುತ್ತಾ ಏನಾಗುತ್ತೆ ಅನ್ನೋ ನಾವು ಇದನ್ನು ಧರಿಸ್ಬೋದು. ಸೊ ಅಂಥದ್ದೆಲ್ಲ ಏನಿಲ್ಲ. ಸೊ ಯಾರು ಬೇಕಿದ್ರು ಧರಿಸ್ಬೋದು. ತುಂಬ ಅಂದರೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ತುಂಬ ಒಂದು ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಕ್ರಿಸ್ಟಲ್ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಅದು ನಿಮಗೇ ಗೊತ್ತಾಗುತ್ತೆ. ಏನಾದರೂ ನೆಗೆಟಿವ್ ಆಗುತ್ತೆ, ಇವಾಗ ಏನೋ ನಿಮ್ಮ ಸಂಬಂಧದಲ್ಲಿ ಕೆಟ್ಟದಾಗುತ್ತೆ ಅಂದಾಗ ಈ ಬ್ರಾಸ್ಲೈಟ್ ಸಮ್ಟೈಮ್ಸ್ ಇದು ಹೊರಟೋಗುತ್ತೆ, ಅಥವಾ ಅಲ್ಲಿ ಕ್ರ್ಯಾಕರ್ಸ್ ಬರುತ್ತೆ. ಸೊ ಅಂದರೆ ಅದು ನಿಮ್ಮ ರಿಲೇಷನ್ಶಿಪ್ಗೆ ಎಫೆಕ್ಟ್ ಮಾಡಲ್ಲ, ಇದು ಹೀರ್ಕೊಳ್ಳುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ಬ್ರಾಸ್ಲೈಟ್ ಹಾಕಿದ ನಂತರ ನಿಮ್ಮ ಸಂಬಂಧದಲ್ಲಿ. ಹಾಗೆಯೇ ನಾನು ಮಾಡುವಂಥ ವೀಡಿಯೋಸಿಂದ ನಿಮಗೆ ಹೆಲ್ಪ್ ಆಗ್ತಾ ಉಂಟು. ಏನಾದರೂ ನೀವು ನನಗೆ ಪೇ ಮಾಡಬೇಕು ಅಂತ ಇದ್ದರೆ, ಸೊ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಉಂಟು. ಸೊ ಅಲ್ಲಿ ನೀವು ನನಗೆ ಪೇ ಮಾಡ್ಬೋದು. ಅಂದರೆ ನಿಮಗೆ ಏನಾದರೂ ಹೆಲ್ಪ್ ಆಯಿತು, ಏನಾದರೂ ನಿಮಗೆ ಪೇ ಮಾಡಬೇಕು ಅಂತ ಅನ್ನಿಸಿದ್ರೆ, ಏನಕ್ಕೆಂದರೆ ಸೊ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದ್ರು ತಂಗಿ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಉಂಟು ಕೆಳಗೆ, ಲೈಕ್ ಶೇರ್ ಎಲ್ಲ ಉಂಟಲ್ಲ ಅಲ್ಲಿ. ಸೊ ಅಲ್ಲಿ ನೀವು ಪೇ ಮಾಡ್ಬೋದು, ಇದೊಂದು ಆಪ್ಷನ್ ಉಂಟು. ಸೊ ಅದಕ್ಕೋಸ್ಕರ ಹೇಳಿದೆ. ಮತ್ತು ಯಾರಿಗೆಲ್ಲ ಜಾಯಿನ್ ಆಗಲಿಕ್ಕೆ ಉಂಟು ಜಾಯಿನ್ ಆಗ್ಬೋದು. ಸೊ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಅಲ್ಲಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೇನೆ. ಕೆಲವೊಂದು ಅಂದರೆ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಕೆಲವೊಂದು ನೋಡಿ ಮಂತ್ರಗಳನ್ನು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಹೇಳಿಕೊಡ್ತೇನೆ. ತಂತ್ರಗಳನ್ನು ಕೂಡ ಕೆಲವೊಂದನ್ನು ನಾನೇ ನಿಮ್ಮ ಪರವಾಗಿ ಮಾಡ್ತೇನೆ. ಹಾಗಾಗಿ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಹಾಗೆಯೇ ಪರ್ಸನಲ್ ಪ್ರಾರ್ಥನೆ ಯಾರಿಗೆಲ್ಲ ಬೇಕು, ಸೊ ಕಮೆಂಟಲ್ಲಿ ಹೇಳಿ. ನಿಮ್ಮದು ಹಣಕಾಸಿಗೆ ಸಂಬಂಧಿಸಿದಿರ್ಬೋದು, ಬಿಸ್ನೆಸ್ ರಿಲೇಟೆಡ್, ಕೋರ್ಟಿನಲ್ಲಿರುವಂಥ ಕೇಸ್, ಇನ್ಯಾವುದೇ ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡ್ತೀರಾ, ಅದು ಐದಾಗಿರುತ್ತೆ. ಹಾಗೆಯೇ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಡಿಲೀಟ್ ಮಾಡ್ತೇನೆ, ನೀವು ರಿಪ್ಲೈ ಮಾಡಿದ ನಂತರ. ಹಾಗಾಗಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಐಪನ್ ಒಂದು ಆಪ್ಷನ್ ಉಂಟು, ಸೊ ಇದನ್ನು ಕ್ಲಿಕ್ ಮಾಡಿ. ಏನಕ್ಕಂದರೆ ಈ ವಿಡಿಯೋ ಜಾಸ್ತಿ ಜನಗೆ ರೀಚ್ ಆಗಲಿಕ್ಕೆ ಹೆಲ್ಪ್ ಮಾಡಿ. ಸೊ ಕೆಲವರು ತುಂಬ ನೊಂದುಕೊಂಡಿರ್ತಾರೆ ರಿಲೇಷನ್ಶಿಪ್ಪಲ್ಲಿ. ಸೊ ಹಾಗಾಗಿ ಹೈಪ್ ಅನ್ನೋ ಒಂದು ಆಪ್ಷನ್ ಉಂಟು ಕೆಳಗೆ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇದರಿಂದ ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆಗುತ್ತೆ. ವಿಡಿಯೋನ ಹೈಪ್ ಮಾಡಲಿಕ್ಕೆ ಏನು ಹಣ ಎಲ್ಲ ಕಟ್ಟಾಗಲ್ಲ, ಜಸ್ಟ್ ಇದನ್ನು ನೀವು ನಮಗೆ ಪಾಯಿಂಟ್ ಕೊಡ್ತೀರಾ. ಸೊ ಆವಾಗ ಇದು ಜಾಸ್ತಿ ಹೈಪ್ ಆದರೆ ಎಲ್ಲರಿಗೂ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಎಲ್ಲಿ ಕೂಡ ಕೆಲವೊಂದು ಮಂತ್ರ
ಸೊ ರೀಡಿಂಗ್ಸ್ ಮಿಸ್ ಆಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುವಂತಾಗಲಿ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.